ಕೋಟ್ಯಾನು ಕೋಟಿ ಹಿಂದೂಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಬೇಕು ಅಂತೇಳಿ ಈಗಾಗಲೇ ಆ ಕನಸು ಕೂಡ ನನಸಾಗಿದೆ. ಈಗಾಗಲೇ ಅಯೋಧ್ಯ ಒಂದು ಆ ಟ್ರಸ್ಟ್ನ ಬಗ್ಗೆ ಈಗ ಸಾಕಷ್ಟು ಭ್ರಷ್ಟಾಚಾರದ ಬಗ್ಗೆ ವಾಸನೆ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಏನೋ ಹಲವರು ಬಂಧಿಸಲಾಗಿದೆ. ಜೊತೆಗೆ ಪ್ರಧಾನ ಕಾರ್ಯದರ್ಶಿಯವರು ಕೂಡ ಈಗ ರಾಜೀನಾಮೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಒಂದು ಸುಂದರವಾದಂತಹ ಮೂರ್ತಿಯನ್ನು ಕೆತ್ತಿದಂತಹ ಮೈಸೂರಿನ ಶಿಲ್ಪಿ ಅರುಳಿಗರಿಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ವಿಚಾರ ಗಮನಿಸಿದ್ದೀರಾ ಸರ್? ಅಯೋಧ್ಯೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸರ್. ಅಯೋಧ್ಯೆ ಅಂದ್ಕೊಳ್ಳೆ ನಮ್ಮೆಲ್ಲರಲ್ಲಿ ಏನೋ ಒಂದು ಆಸೆ, ಪ್ರೀತಿ, ಭಕ್ತಿ, ಕುತೂಹಲ, ಮತ್ತು ಅದಕ್ಕೆ ಏನೇ ಧಕ್ಕೆ ಆದರೂ ನಮಗೂ ಒಂಥರ ಮನಸ್ಸಿಗೆ ನೋವಾಗೋಂಥ ವಿಷಯ. ಈಗ ನೋಡಿ, ಅಯೋಧ್ಯೆಯಲ್ಲಿ ಯಾವಾಗ ಕೋರ್ಟಲ್ಲಿ ನಮಗೆ ವರ್ಡಿಕ್ ಬಂತು ದೇವಸ್ಥಾನ ಕಟ್ಬೋದು ಅಂತ, ಆವಾಗ ಎಲ್ಲರೂ ನಮ್ಮ ಮನೆ ದೇವಸ್ಥಾನ ಅಂದ್ಕೊಂಡು ಪ್ರತಿ ದೇಶದವರು ಇಟ್ಟಿಗೆ ಒಂದೊಂದು ಇಟ್ಟಿಗೆ ಆದರೂ ನಾವು ಮಾಡೋಕ್ಕೆ ಒಂದು ಧನ ಸಹಾಯ ಮಾಡಬೇಕು ಅಂತೇಳಿ ಒಂದೊಂದು ರೂಪಾಯಿಂದ ಹಿಡಿದು ಕೋಟ್ಯಾಂತರ ರೂಪಾಯಿ ತನಕ ಅದು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇಷ್ಟೇ ಕಾರಣ ನಮ್ಮ ರಾಮನ ಜನ್ಮಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲಿ ಅನ್ನೋ ಒಂದು ದೊಡ್ಡ ಆಸೆ. ಅದು ಏನಂತಾರೆ ನೆರವೇರಿದ ಕೆಲವೇ ವರ್ಷಗಳಲ್ಲಿ ಇನ್ನೊಂದು ಈ ವಿಷಯ ನಮಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಯಾವಾಗಲೂ. ಯಾಕಂದರೆ ಅಫ್ಕೋರ್ಸ್ ಈಗ ಒಂದು ಇಷ್ಟೊಂದು ಜನ ಭಕ್ತಿಯಿಂದ ಒಂದು ದೇಣಿಗೆ ಕೊಟ್ಟ ಮೇಲೆ ಅದನ್ನು ಜವಾಬ್ದಾರಿನೂ ಸಹ ಭಾಳ ಹೆಚ್ಚಿರುತ್ತೆ ಯಾವಾಗಲೂ. ನಾನು ನೋಡಿದ ಮಟ್ಟಿಗೆ ಅಯೋಧ್ಯೆಯಲ್ಲಿ ನಾವು ಮೀಟಿಂಗ್ಗೆ ಹೋಗ್ಬೇಕಾದ್ರೆ, ಈಗ ತಾನೇ ಹೇಳಿದೆ ನಾನು, ಮೀಟಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ಡೊನೇಷನ್ ಕೊಡೋದಕ್ಕೆ ಕ್ಯೂ ನಿಂತ್ಕೊತಿದ್ರು. ಅದೇನು ತುಂಬ ದೊಡ್ಡ VVIPs, ನೀವು ಸಾಮಾನ್ಯ ಜನರಲ್ಲ, VVIPsಗಳೇ ನಾವು ದೇಣಿಗೆ ಕೊಡ್ತೀವಿ ಅಂತೇಳಿ ಕ್ಯೂ ನಿಂತ್ಕೊಂಡು ಅವ್ರಿಗೆ ಮೀಟ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ನ ಕೊಡ್ತಿದ್ರು. ಆ ಮಟ್ಟದಲ್ಲಿ ರಾಮರ ಇರೋ ಭಕ್ತಿಯನ್ನು ವ್ಯಕ್ತಪಡಿಸಿದ್ರು ನಮ್ಮ ಭಾಳಷ್ಟು ಜನ. ಬಟ್ ಆ ಒಂದು ನಂಬಿಕೆ, ಆ ಒಂದು ಇದು ಎಲ್ಲೋ ಒಂದು ಕಡೆ ಈಗ ಸ್ವಲ್ಪ ಕಲುಷಿತ ಆಗಿದೆ. ಇದು ಆದಷ್ಟು ಬೇಗ ತಿಳಿಯಾಗಬೇಕು ಅಂತ ನಾನು ಆಸೆ ಪಡ್ತೇನೆ. ಸೊ, ಭಾಳ ಪ್ರಮುಖವಾಗಿ ಅಯೋಧ್ಯೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಇದು ಎಲ್ಲೋ ಒಂದು ಕಡೆ ಏನಾಗುತ್ತೆ, ಯಾರೋ ಮಾಡಿದ ತಪ್ಪಿಗೆ ಯಾರೊಬ್ರು ಹೊಣೆ ಆಗಬೇಕಾಗತ್ತೆ. ಎಸ್ಪೆಷಲಿ ನನಗೆ ನಮ್ಮ ಚಂಪತ್ ರಾಯ್ ಅವ್ರ ಜೊತೆ ಕಳೆದ ಒಂದು ಸಂಬಂಧ ಏನಂದರೆ, 1 ವರ್ಷಗಳ ಕಾಲ ಅವ್ರ ಜೊತೆ ಭಾಳಷ್ಟು ಹತ್ತಿರದಲ್ಲಿ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟ, ವಿಗ್ರಹದ ಸಂಬಂಧಪಟ್ಟ ಭಾಳಷ್ಟು ಸಮಯದಲ್ಲಿ ಅವ್ರ ಜೊತೆ ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ, ಅವ್ರ ಜೊತೆ ಸಮಯ ಕಳೆದಿದ್ದೀನಿ. ಅವ್ರು ಎಷ್ಟು ಸರಳತೆ, ಎಷ್ಟು ನೇರ ಮತ್ತು ಒಂದು ಪಾರದರ್ಶತೆ ಅಂದರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿದ್ರು ಅನ್ನೋದು ನಾನು ಭಾಳ ಆಗಲೇ ಹೇಳಿದ್ದೀನಿ. ಒಂದು ಉದಾಹರಣೆ ನಾನು ಆವಾಗಲೇ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ. ನಾವೆಲ್ಲರೂ ಒಂದು ಮೀಟಿಂಗಲ್ಲಿ ಕೂತಿದ್ವಿ. ಯಾರೋ VVIP ಬರ್ತಾರೆ ವಿತ್ ಸೆಕ್ಯೂರಿಟಿ, ಎಷ್ಟೊಂದು ಜನ ಬರ್ತಾರೆ, ಒಳಗೆ ನಾವು ಕೂತಿರ್ತೀವಿ. ಅವ್ರು ಅವ್ರು ಹೇಳ್ತಾರೆ, ನಾನು ನಿಮ್ಮ ಹತ್ರ ಸೀಕ್ರೆಟಾಗಿ ಮಾತಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ. ಅವರಿದ್ದವರು ಹಂಗಂತ ಕೂಡಲೇ ನಾವೆಲ್ಲ ಮಾಡಿದ್ವಿ, ಎದ್ದು ನಿಂತ್ಕೊತೀವಿ, ಆಯಿತು ಒಟ್ಬೇಡಪ್ಪ, ಏನೋ ತುಂಬ ಬೇರೆ ಏನೋ ವಿಷಯ ಇರ್ಬೋದು ಅಂತ. ಅವ್ರು ನಮ್ಮನ್ನೆಲ್ಲರೂ ಕೂತ್ಕೊಳ್ಳಿ ಅಂತಾರೆ. मैं सीक्रेटली कुछ बात नहीं करना चाहता हूँ, मैं पब्लिकली बात करना चाहता हूँ, क्या बात बताइए. ನಾನು ಏನು ಸೀಕ್ರೆಟಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ನಾನು ಏನಿದ್ರು ಓಪನಾಗಿ ಮಾತಾಡಬೇಕು, ಇವ್ರ ಮುಂದೆ ಮಾತಾಡಿ ನೀವು ಅಂತ ಕೂರ್ಸಿದ ಕೂಡಲೇ ನನಗೆ ಒಂದು ಕಡೆ ಏನಾಯಿತು, ನಾವೆಲ್ಲ ಎಲ್ಲೋ ಒಂದು ಕೆಲಸಕ್ಕೆ ಬಂದಿರೋ ಹುಡುಗರು ನಾವು, ನಮ್ಮ ಮುಂದೆ ಯಾವುದೋ ಬೇರೆ ರಾಜ್ಯದ MP ಇರ್ಬೋದು, ಅವರು ಯಾರೋ ದೊಡ್ಡ ಮನುಷ್ಯರು, ನನಗೆ ಅದು ಯಾರಂತ ಅಬ್ಸರ್ವ್ ಮಾಡಲಿಲ್ಲ. ಅವ್ರುಗಳು ನಮ್ಮ ಜೊತೆನೇ ಅಷ್ಟು ನಮ್ಮ ಮುಂದೆ ಮಾತಾಡಿಸಿದಾಗ ನಮ್ಗನ್ನಿಸ್ತು ಎಷ್ಟು ಟ್ರಾನ್ಸ್ಪರೆನ್ಸಿ ಇಟ್ಕೊಂಡಿದ್ದಾರೆ ಇವರು.